ರಾಜ್ಯದಲ್ಲಿ ರಾಜಕಾರಣದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಎಲ್ಲಿ ತನಕದ ಡೆವಲಪ್ಮೆಂಟು ಅಂತಂದ್ರೆ ವಿಪಕ್ಷಗಳು ಸೇರಿದಂತೆ ಈಗ ಅಧಿಕಾರದಲ್ಲಿರುವ ಪಕ್ಷದವರು ಕೂಡ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಯೋಚನೆ ಮಾಡಬೇಕಂತ ಡೆವಲಪ್ಮೆಂಟ್ಗಳು. ಒಂದ್ ಕಡೆ ಅನುದಾನದ ವಿಚಾರದಲ್ಲಿದ್ದಂಥ ಅಸಮಾಧಾನ, ಅದನ್ನು ತಣ್ಣಗೆ ಮಾಡೋಕೆ ಬಂದ ಸುರ್ಜೇವಾಲಾ ಅವ್ರ ಜೊತೆಗೆ 1-to-1 ಮೀಟಿಂಗ್ ಆಗ್ತಾ ಇದ್ದಂಗೆ ಕಾಂಗ್ರೆಸ್ಸಿಗರಿಗೆಲ್ಲರಿಗೂ ಕೂಡ 50 ಕೋಟಿ ಅನುದಾನ. ಆದರೆ ಇನ್ನೊಂದು ಕಡೆ ವಿಪಕ್ಷದ ಶಾಸಕರುಗಳಿಗೆ ಕೇವಲ 25 ಕೋಟಿ ಮಾತ್ರ ಅನುದಾನ. ಮಲತಾಯಿ ಧೋರಣೆ ಇದು ಅಂತ ಆಲ್ರೆಡಿ ವಿಪಕ್ಷಗಳು ತಮ್ಮ ಒಂದಿಷ್ಟು ವಾಗ್ದಾಳಿಗಳನ್ನು ಆರಂಭ ಮಾಡಿದ್ದಾರೆ. ಆ ನಡುವೆ ಮೈಸೂರಿನಲ್ಲಿ ಒಂದು ಸಮಾವೇಶದ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗು ಎಲ್ಲ ಕೇಳಿ ಬರ್ತಾ ಇರೋದು ರಾಜ್ಯ ರಾಜಕಾರಣದಲ್ಲಿ. ಸೊ ಇವತ್ತು ರಾಜ್ಯ ರಾಜಕಾರಣದ ವಿಸ್ತೃತ ಚರ್ಚೆಯನ್ನ ಆರಂಭ ಮಾಡೋಣ. ವೆಲ್ಕಮ್ ಟು ಪವರ್ ಫೋಕಸ್. ಕರ್ನಾಟಕದ ಶಾಸಕರ ಅಸಮಾಧಾನ, ಅನುದಾನ ಇಲ್ಲ, ಅಭಿವೃದ್ಧಿ ಆಗ್ತಿಲ್ಲ, 2000 ಬಿಟ್ಬಿಡಿ, ಮನೆಗೆ ಫ್ರೀ ಕರೆಂಟ್ ಬರ್ತಿದೆ, ಅದು ಇದು ಅಲ್ಲ ಇದೆಯಲ್ಲ. ಆದ್ರೆ ಅವೆಲ್ಲದರ ನಡುವೆ ಈಗ ಶಾಸಕರನ್ನ ಮುಖ್ಯಮಂತ್ರಿಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಸುರ್ಜೇವಾಲಾ ಅವರ ಮೀಟಿಂಗ್ ಆಗ್ತಾ ಇದ್ದಂಗೆ 50 ಕೋಟಿ ಪ್ರತಿ ಕಾಂಗ್ರೆಸ್ ಶಾಸಕರಿಗೆ ಫಂಡಿಂಗ್ ಆಗಿದೆ, ಅನುದಾನ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸುರ್ಜೇವಾಲಾ ಮುಂದೆ ಈಗಾಗಲೇ ಬಂದ ಅನುದಾನದ ಅಪಸ್ವರವನ್ನು ಯಾರ್ಯಾರು ಎತ್ತಿದ್ರಲ್ಲ ಶಾಸಕರುಗಳು, ಅಫ್ಕೋರ್ಸ್ ಕಾಂಗ್ರೆಸ್ ಶಾಸಕರು, ಅವರಿಗೆ ಲೋಕೋಪಯೋಗಿ ಇಲಾಖೆ ರಸ್ತೆ ಸೇತುವೆ ಕಾಮಗಾರಿ ಅಂತ ಸುಮಾರು 37 ಕೋಟಿ ರೂಪಾಯಿ ಮತ್ತು ನಿಮ್ಮ ವಿವೇಚನೆ, ನಿಮಗೆಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಅಂತ ಹೇಳಿ 12.5 ಕೋಟಿ ರೂಪಾಯಿ, 37.5 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಗೆ ಬರುವಂಥ ರಸ್ತೆ, ಅದು ಇದು ಸೇತುವೆ, ಮಳೆಗಾಲ ಬೇರೆ, ಕೆಲವು ಕಡೆ ಮೂಲಭೂತ ಸೌಕರ್ಯ ರಸ್ತೆ ಚರಂಡಿ ಅದು ಇದು ಇರಲ್ಲ, ಅದಕ್ಕೆ ಇನ್ನೂ ಒಂದು 12.5 ಕೋಟಿ ರೂಪಾಯಿ ಶಾಸಕರ ವಿವೇಚನೆ ಮೇಲೆ ಬಳಸೋದಕ್ಕೆ ಒಟ್ಟು 50 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಇದನ್ನು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಈ ಒಂದು ಆದೇಶದ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. ಬಟ್ ಕರ್ನಾಟಕ ಅಂತಂದ್ರೆ 1,91,791 ಚದರ ಕಿಲೋಮೀಟರ್ ಇರುವ 224 ವಿಧಾನಸಭಾ ಕ್ಷೇತ್ರಗಳಿರುವ ಒಂದು ರಾಜ್ಯ. ಇಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರು ಮಾತ್ರ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಅಂತ ನಾವು ಸಿದ್ದರಾಮಯ್ಯನವ್ರನ್ನ ಕರಿತೀವಿ. ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ಶಾಸಕರು ಯಾರೇ ಆಗಿರಲಿ, ಯಾವ ಪಕ್ಷನೇ ಆಗಿರಲಿ, ಅಲ್ಲಿರುವ ಜನಸಾಮಾನ್ಯ ಮತದಾರ, ಅವನು ಕೇವಲ ಮತದಾರ ಎಲೆಕ್ಷನ್ ಟೈಮಲ್ಲಿ ಮಾತ್ರ, ಉಳಿದಂತೆ ಕರ್ನಾಟಕದ ಒಬ್ಬ ಪ್ರಜೆ. ಆದ್ರೆ ರಾಜ್ಯ ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ, ಪ್ರತಿಪಕ್ಷಗಳಿಗೆ 25 ಕೋಟಿ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಇದು ಹೌದಾ ಅಂತ ಕೇಳ್ತಾರೆ ಪ್ರತಿಪಕ್ಷಗಳು. ಮಲತಾಯಿ ಧೋರಣೆ ಅಂತ 142 ಜನ ಕಾಂಗ್ರೆಸ್ ಅಂದ್ರೆ 138 ಕಾಂಗ್ರೆಸ್ ಪ್ಲಸ್ 4 ಜನ ಬೆಂಬಲಿತರು, ಅವರಿಗೆ 50 ಕೋಟಿ ಫಂಡ್ ಮಾಡಿರುವಂತಹ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿಗರು ಅಲ್ಲದೇ ಇರುವ ಬಿಜೆಪಿ 63 ಜನ, ಜೆಡಿಎಸ್ನ 18 ಜನರಿಗೆ 50 ಕೋಟಿ ಕೊಟ್ಟಿಲ್ಲ, ಅರ್ಧಕ್ಕರ್ಧ ಇಲ್ಲ, 25 ಕೋಟಿ ಮಾತ್ರ 82 ಶಾಸಕರ ಕ್ಷೇತ್ರಗಳಿಗೆ ಕೇವಲ 25 ಕೋಟಿ. ಹಾಗಾದ್ರೆ ಪ್ರತಿಪಕ್ಷದ ಶಾಸಕರಿರುವ ಕ್ಷೇತ್ರಗಳ ಅಭಿವೃದ್ಧಿ ಆಗಬಾರ್ದ? ರಾಜ್ಯದ ಮುಖ್ಯಮಂತ್ರಿ ಅಂತ ನಾವು ಕರಿತಾ ಇದ್ವಲ್ಲ, ಇಲ್ಲ ಇವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಂತ ಕರಿಬೇಕಾ? ಅಥವಾ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ಗೆದ್ರಲ್ಲ ಆ ಜಾಗ ಮಾತ್ರ ನಾವು ಅಭಿವೃದ್ಧಿ ಮಾಡ್ತೀವಿ, ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬಿಟ್ಟಿದ್ದೀರಿ, ನಿಮ್ಮನ್ನ ಅಭಿವೃದ್ಧಿ ಮಾಡೋದು ನಮಗೇನು, ನೀವು ನಮ್ಮನ್ನು ಗೆಲ್ಲಿಸಿ ಕಳಿಸ್ಬೇಕಿತ್ತು ಅನ್ನೋ ಧೋರಣೆನಾ ಇದು? ಅಥವಾ ಅಫ್ಕೋರ್ಸ್ ಮಲತಾಯಿ ಧೋರಣೆ. ಮಲತಾಯಿ ಏನು ಮಾಡ್ತಾಳೆ, ತನ್ನ ಸ್ವಂತ ಮಕ್ಕಳಿಗೆ ಒಂದು ತುತ್ತು ಜಾಸ್ತಿ ಕೊಟ್ಟರೆ, ನನ್ನ ಸವತಿ ಮಕ್ಕಳು ಅಂತ ಕರಿಬೋದು, ಅಥವಾ ಅವಳದಲ್ಲದ ಮಕ್ಕಳಿಗೆ ಒಂದು ತುತ್ತು ಕಡಿಮೆ ಕೊಡ್ತಾಳೆ, ಒಂದು ಮಮಕಾರ ಅಂತ ಇರುತ್ತೆ, ಪ್ರೀತಿ ಅಂತ ಇರುತ್ತೆ. ಅದನ್ನೇ ಇಲ್ಲಿ ಸರ್ಕಾರ ಮಾಡ್ತಾ ಇದೆಯಾ? ಇದನ್ನು ನಾನು ಹೇಳ್ತಾ ಇಲ್ಲ, ವಿಪಕ್ಷದವ್ರು ಹೇಳ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಮಲತಾಯಿ ಧೋರಣೆ, ಅನುದಾನ ತಾರತಮ್ಯ ಅಂತ ಧ್ವನಿ ಎತ್ತಿದ್ದಾರೆ. ಕೇಳಿಸ್ಕೊಳ್ಳಿ. ಕೆಲಸ ಮಾಡಕ್ಕೆ ಮಕ ಇಟ್ಕೊಂಡು ಹೋಗ್ಲಾರ್ದಂತ ಪರಿಸ್ಥಿತಿ ಅಂತ ಕಾಂಗ್ರೆಸ್ MLA ಹೇಳಿದ್ದಾರೆ. 2 ವರ್ಷದಿಂದ ಹೊಡೆದ ತೆಂಗಿನಕಾಯಿ ಬುದ್ದಲಿ ಪೂಜೆ ಮಾಡಿದ್ದು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಆಪಾದನೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಂತಲ್ಲ, ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ. ಅಭಿವೃದ್ಧಿಗೆ ಹಣ ಇಲ್ಲ. ರಾಯರೆಡ್ಡಿನೇ ಕ್ಲಿಯರ್ ಆಗಿ ಹೇಳಿದ್ದಾರೆ, 2000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಈಗ ಏಕಾಏಕಿ 50 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರ್ ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. ಬಿಜೆಪಿ ಅವರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು ಬಿಜೆಪಿಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟ ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ ಆಗೇ ಮಾಡಿ ತೋರಿಸಿದಿರಲ್ಲ, ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಕೇಳ್ತೀರ? ಏರಿಯಾದಲ್ಲಿ ಕೆಲಸ ಮಾಡಕ್ಕೆ
ಇದೇ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ನಟರಾಜ್ ಗೌಡ್ರಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಗೌಡ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ನಮಸ್ಕಾರ ದೊಡ್ಡೇರಿ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್ ಬರ್ತಾರೆ, ಅವರನ್ನ ಕೆಲವೇ ಕ್ಷಣಗಳಲ್ಲಿ ನಾನು ನಿಮ್ಗೆ ವೆಲ್ಕಮ್ ಮಾಡ್ಕೋತೀನಿ. ಕಾಂಗ್ರೆಸ್ ಅವರಿಂದ ಆರಂಭ ಮಾಡೋಣ. ಗುಡ್ ಮೂವ್. ಒಂದು ವೇಳೆ ಇದನ್ನೇ ಮಾಡಿದಿದ್ರೆ ಸುರ್ಜೇವಾಲಾ ಅವ್ರ ಸ್ಟೇಟ್ಗೆ ಬರೋ ಒಂದು ಪ್ರಮೇಯನ ತಪ್ಪು ಹೋಗ್ತಾ ಇತ್ತೇನೋ. ಪ್ರೊಬಬ್ಲಿ ನಾವೆಲ್ಲ ಅನ್ಕೊಂಡಿರೋದು ಬಹುತೇಕ ಅನುದಾನದ ತಾರತಮ್ಯನೇ ನಡೀತಾ ಇತ್ತು, ಅಲ್ಲ ಅನುದಾನದ ವಿಚಾರದಲ್ಲಿ ಒಂದು ಅಸಮಾಧಾನ ಇತ್ತು. ಮುಖ್ಯಮಂತ್ರಿಗಳು 142 ಜನರಿಗೆ 55 ಕೋಟಿ ತಗೊಳ್ರಪ್ಪ ಅಂತ ಕೊಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಅಸಮಾಧಾನ ಶಮನ, ಬಟ್ ಆ ಅಸಮಾಧಾನ ಶಮನ ಮಾಡೋ ಹೊತ್ತಿನಲ್ಲೇ ಮತ್ತೊಂದೆಲ್ಲೋ ಒಂದ್ ಕಡೆ ಸ್ವಲ್ಪ ಉರಿತಾ ಇದ್ದಂತ ಬೆಂಕಿಗೆ ತುಪ್ಪ ಸುರಿದು ಬಿಟ್ಟಿದ್ದೀರಿ ಕಾಂಗ್ರೆಸ್ನ. ಈಗ ನೋಡಿ, ಒಂದು ಅಭಿವೃದ್ಧಿ ಅನ್ನೋದು ನಿರಂತರ. ಅದು ಮಾನ್ಯ ಸುರ್ಜೇವಾಲಾ ಅವರು ಬರಲಿ ಬರದಲೇ ಇರಲಿ, ಅವ್ರ ಸಂಘಟನೆಗೋಸ್ಕರ ಬರ್ತಾರೆ ಹೊರತು ಸರ್ಕಾರದಲ್ಲಿ ನಾವೇನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ ಅಥವಾ ನಾವು ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೀವಿ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ ಅಂತೇಳಿ ಸಂಘಟನೆಯಲ್ಲಿ ಚರ್ಚೆ ಮಾಡೋಕ್ಕೆ ಬರ್ತಾರೆ. ಆದರೆ ಅದಕ್ಕೂ ಈ ಗ್ರಾಂಟ್ ಬಿಡುಗಡೆ ಆಗಿರೋದಕ್ಕೂ ಯಾವ ಸಂಬಂಧ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದರು, ಈ ವರ್ಷ ಎಲ್ಲರಿಗೂ ಅನುದಾನಗಳು, ವಿಶೇಷ ಅನುದಾನಗಳು ಹೋಗ್ತಾ ಇರ್ತದೆ. ಎಲ್ಲ ಇಲಾಖೆಗಳಿಂದ ಎಲ್ಲರಿಗೂ ಅನುದಾನಗಳು ಎಲ್ಲ ವಿಧಾನಸಭಾ ಕ್ಷೇತ್ರಗಳು 224 ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗ್ತಾ ಇದೆ. ಅದು ಗ್ರಾಮೀಣ ಅಭಿವೃದ್ಧಿ ಆಗಬಹುದು, ನಗರಾಭಿವೃದ್ಧಿ ಆಗಬಹುದು, ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗ್ಬೋದು. ಎಲ್ಲ ಇಲಾಖೆಗಳಿಂದ ಸಮನಾಗಿ ಎಲ್ಲ ಅಸೆಂಬ್ಲಿಗೂ ಹೋಗ್ತಾ ಇದೆ. BJP JDS ಎಲ್ಲ ಶಾಸಕರು ಹೋಗ್ತಾ ಇದೆ. ಉದಾಹರಣೆಗೆ ಕಳೆದ ಏಪ್ರಿಲ್ ಮೇನಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 150 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು. ಅಲ್ಲಿ ಯಾರು ಶಾಸಕರು ಇರೋದು? BJPಯ ಶಾಸಕರು. ಸೊ ಅದೇ ರೀತಿ ಬೇರೆ ಎಲ್ಲ ಕಡೆ, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಆ ಥರನೇ ಆಗ್ತದೆ, ಇಡೀ ಕರ್ನಾಟಕದಲ್ಲಿ ಆ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ಇದು ವಿಶೇಷ ಅನುದಾನ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಎಲ್ಲ ಶಾಸಕರಿಗೂ ಕೊಟ್ಟಿದ್ದಾರೆ. ನಿಜವಲ್ಲ, ಶಾಸಕರು ಕೊಟ್ಟಿದ್ದಾರೆ. ಆಮೇಲೆ ಸಂತೋಷ ಪಡುವಂಥ ವಿಷಯ, ಇವನ್ BJP ಶಾಸಕರಿಗೂ ಕೂಡ, JDS ಶಾಸಕರು ಕೂಡ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರುವಂಥದ್ದು BJP JDS ಶಾಸಕರು ಬಹಳ ಖುಷಿಯಿಂದ, ನನ್ನ ಪ್ರಕಾರ ಸ್ವಾಗತ ಮಾಡಿ ಸಂತೋಷ ಪಡಬೇಕಾದ ಸಮಯದಲ್ಲಿ ಆರ್ ಅಶೋಕ್ ಅವರು ಏನೋ ಅದಕ್ಕೆ ಕೌಂಟರ್ ಮಾಡ್ತಾ ಇದ್ದಾರೆ. ಅದು ಅನಗತ್ಯ. ಯಾಕಂದರೆ ಆರ್ ಅಶೋಕ್ ಅವರು, ಅವ್ರಿಗೂ ಗೊತ್ತಿದೆ, ಆರ್ ಅಶೋಕ್ ಅವರು ಕಳೆದ ಸರ್ಕಾರದಲ್ಲಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರಲಿಲ್ಲ. ಬೊಮ್ಮಾಯಿ ಅವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು. ಬೊಮ್ಮಾಯಿ ಸರ್ಕಾರಕ್ಕೆ ಏನಂತಾರೆ ಗೊತ್ತಾ? ಝೀರೋ ಗ್ರಾಂಟ್ ಗೌರ್ಮೆಂಟ್ ಅಂತಾರೆ. ಝೀರೋ ಗ್ರಾಂಟ್ ಗೌರ್ಮೆಂಟ್ ಅಂದರೆ, ಯಾಕಂದರೆ BJP ಶಾಸಕರಿಗೆ 50 ಕೋಟಿ ಕೊಟ್ಟರೆ ಕಾಂಗ್ರೆಸ್ ಶಾಸಕರಿಗೆ ಎಷ್ಟು ಕೊಡ್ತಾ ಇದ್ದು? 3 ಕೋಟಿಯಿಂದ 6 ಕೋಟಿ. 50 ಕೋಟಿಯಲ್ಲಿ BJP ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಎಷ್ಟು? 3 ಕೋಟಿಯಿಂದ 6 ಕೋಟಿಗೆ. ನಿಮಗೆ ಜ್ಞಾಪಕ ಇರಬೇಕು, ಬೊಮ್ಮಾಯಿ ಸರ್ಕಾರದಲ್ಲೇ ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸದನದಲ್ಲಿಗೇನೆ ಜೋರಾಗಿ ಪ್ರಶ್ನೆ ಮಾಡಿದ್ರು. ಶೃಂಗೇರಿ ಶಾಸಕರು ನಮ್ಮ ರಾಜೇಗೌಡರು ಅವರು ಕೂಡ ನಮಗೆ 0 ಕೊಟ್ಬಿಟ್ಟು ಪಕ್ಕದ 50 ಕೋಟಿ ಪಕ್ಕದವ್ರು ಕೊಟ್ಟಿದ್ದೀರಿ, ನಮಗೆ ಒಂದು 10 ಕೋಟಿನೋ 20 ಕೋಟಿ 30 ಕೋಟಿನೋ ಕೊಡಬೇಕಲ್ಲ, ಅದು ಕೊಡದಲ್ಲೇ ನೀವು ತಾರತಮ್ಯ ಮಾಡಿದ್ರಿ ಅಂತ ಹೇಳಿ ಸದನದಲ್ಲೇ ಪ್ರತಿಭಟಿಸಿದ್ರು ಅವರು. ಆ ರೀತಿ BJP ಸರ್ಕಾರ ಎಲ್ಲರಿಗೂ ಭಾಳ ತಾರತಮ್ಯ ಮಾಡ್ತಾ ಇತ್ತು. ಇಲ್ಲಿ ನಾವು ಹಂಗಿಲ್ಲ. ಇದು ರಾಜ್ಯ ಸರ್ಕಾರ, ಸರ್ವಾಂಗೀಣ ಅಭಿವೃದ್ಧಿ ಅನ್ನೋದೇ ಕಾಂಗ್ರೆಸ್ನ ಗುರಿ. ಆಮೇಲೆ ಒಬ್ರಿಗೆ 50 ಕೋಟಿ, ಒಬ್ರು 25 ಕೋಟಿ, ಅದು ಸರ್ವೇಸಾಮಾನ್ಯ, ಅದರೊಳಗೇನು ಇದಿಲ್ಲ. ಯಾಕಂದರೆ ನಮ್ಮ ಪ್ರಣಾಳಿಕೆಗಳಿದ್ದಾವೆ, ಅವನ್ನ ಇಂಪ್ಲಿಮೆಂಟ್ ಮಾಡಬೇಕು. ವಿಶೇಷ ಅನುದಾನ ಅಂತ ಅಂದಾಗ ನೋಡಿ, ಎಲ್ಲರಿಗೂ 25 ಕೋಟಿ ಕೊಟ್ಟು ವಿಶೇಷ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಎತ್ಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತುಂಬ ಸಂತೋಷದ ವಿಷಯ. ಆಮೇಲೆ ಅದ್ರಲ್ಲಿ ಏನಾದ್ರು BJP ಅವ್ರಿಗೆ ಇನ್ನೂ ಏನಾದ್ರು ವಿಶೇಷ ಅನುದಾನ ಬೇಕು, ಬೇರೆ ಏನಾದ್ರು ಪ್ರಾಜೆಕ್ಟ್ಸ್ಗಳಿದ್ದಾವೆ ಅವ್ರ ಕ್ಷೇತ್ರದಲ್ಲಿ ಇದ್ದಾವೆ ಅಂದರೆ ಆಯಾಯ ಮಂತ್ರಿಗಳಿದ್ದಾರೆ, ಆ ಮಂತ್ರಿಗಳ ಹತ್ರ ಹೋಗಿ ವಿಶೇಷ ಅನುದಾನ ಏನಿದೆ, ಆ ಪ್ರಾಜೆಕ್ಟ್ಸ್ಗಳೇನಿದೆ ಅದು ತಗೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಆದರೆ BJPನಲ್ಲಿ ಕೆಲಸ ಮಾಡೋ ಶಾಸಕರು ಕಡಿಮೆ ಇದ್ದಾರೆ. ಅವರು ತುಂಬ ಜನ ನೋಡಿದೀವಲ್ಲ, ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಸೇರ್ಕೊಂಡು ಬಿಡೋದು ಅಷ್ಟೇ, ತಿಂಗಳು ಮಾಡ್ತಾರೆ ಬಿಡ್ತಾರೆ, ಕೊಡೋಬೇಕಲ್ಲ ಸರ್. ಕೊಡೋದು, ಈಗ ನಾನು ಹೇಳ್ತೀನಲ್ಲ, ಕೊಡೋದಂದ್ರೆ ನೀವು, ನಾನು ಹೇಳಿದೆ ಇವಾಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇನ್ನೂ ಅಗತ್ಯ ಇದ್ದಾಗ ಮಂತ್ರಿಗಳ ಹತ್ರ ಹೋಗ್ಬೇಕು, ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು, ನಮ್ಗೆ ಈ ಕ್ಷೇತ್ರಕ್ಕೆ ಈ ಥರ ಬೇಕು, ಇಲ್ಲೊಂದು ಬ್ರಿಡ್ಜ್ ಆಗಬೇಕು, ಇಲ್ಲಿ ಮೇಲ್ಸೇತುವೆ ಆಗಬೇಕು, ಇಲ್ಲಿ ಏನೋ ಒಂದು ಆ ಊರಿಗೆ ಸಂಬಂಧಪಟ್ಟ ಕೃಷಿ ಇಲಾಖೆಯಲ್ಲಿ ಏನೋ ಒಂದು ಬೇಕು, ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏನೋ ಬೇಕು, ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಬೇಕು. ತುಂಬ BJP ಶಾಸಕರು ನಿಷ್ಕ್ರಿಯ, ಕೆಲಸ ಮಾಡಲ್ಲ. ಸೊ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಔದಾರ್ಯ ತೋರಿ ಭಾಳ ಎಲ್ಲರಿಗೂ ಹಣವನ್ನು ಬಿಡುಗಡೆ ಮಾಡಿರೋದು, 50 ಕೋಟಿ ಬಿಡುಗಡೆ ಮಾಡಿರೋದು ಸ್ವಾಗತ ಮಾಡುವಂಥದ್ದು, ಸಂತೋಷ ಪಡುವಂಥ ವಿಷಯ. BJP ಅವರು ನೀವು ಒಂದು ನಿಮ್ದು ಕೇಂದ್ರದೊಂದು ಯೋಜನೆ ತರ್ತೀರಿ, ಇಲ್ಲಿ ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡ್ತೀರಿ, ಅದಕ್ಕೆ ನಿಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿನೂ ಬೇಡ, ಕಾಂಗ್ರೆಸ್ನ ಸಚಿವರು ಬೇಡ, ಯಾರೂ ಬೇಡ ನಿಮಗೆ. ಅವರು ಗ್ರಾಂಟು ಅಂತ ಬಂದಾಗ ಅಯ್ಯೋ ನಮಗೆ ಕೊಟ್ಟಿಲ್ಲ ಅಂತ ನೀವು ಬಾಯಿ ಬಡ್ಕೊಳ್ಳೋಕೆ ಆರಂಭ ಮಾಡ್ತೀರಿ. ನಿಮಗೆ ಕೇಂದ್ರದ ವಿಚಾರ ಬಂದಾಗ ಕಾಂಗ್ರೆಸ್ ಅವ್ರು ನೆನಪಾಗದಿದ್ದಾಗ, ರಾಜ್ಯದ ವಿಚಾರ ಬಂದಾಗ ಕಾಂಗ್ರೆಸ್ ಅವ್ರು ನಿಮ್ಮ ನೆನ್ಪಿಟ್ರಿ, ಏನು ತಪ್ಪು? ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯ ಅಂತ ಹೇಳಿ BJPನವರು ಹೇಳಲಿಲ್ಲ, JDS ಅವ್ರನ್ನ ಹೇಳಲಿಲ್ಲ. 138 ಶಾಸಕರು, ವಿಶೇಷವಾಗಿ ರಾಜು ಕಾಗೆ ಅವರು, BR ಪಾಟೀಲ್ ರವರು, ಬಸವರಾಜ ರಾಯರೆಡ್ಡಿ ಅವರು, ಗೋಪಾಲಕೃಷ್ಣ ಅವರು ಧೈರ್ಯವಾಗಿ ತಮ್ಮ ಮೀಡಿಯಾ ಮುಂದೆ ಹೇಳಿದ್ದು,
2.5 ವರ್ಷದಿಂದ ನನ್ನಲ್ಲಿ ಸಣ್ಣದೊಂದು ರಸ್ತೆ ಹಾಕ್ಸೋಕ್ಕಾಗಿಲ್ಲ, ನಾನು ಕೊಳಾಯಿ ಹಾಕ್ಸೋಕ್ಕಾಗಿಲ್ಲ, ತೆಂಗಿನಕಾಯಿ ಹೊಡೆದಿರೋ ಕಡೆ ನಾನು ಪೂಜೆ ಮಾಡೋಕ್ಕಾಗಿಲ್ಲ, ಒಂದೇ ಒಂದು ಪೈಸೆ ಈ ಸರ್ಕಾರದಿಂದ ಅನುದಾನ ಬಂದಿಲ್ಲ, ಇದು ಅಭಿವೃದ್ಧಿ ಶೂನ್ಯ, ನಾವು ತಲೆ ತೆಗೆಸ್ಕೊಳ್ಳೋದೇ ಸಾಕಾಗಿದೆ. ರಾಜು ಕಾಗೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಲಿದೆ ಅಂತ ಹೇಳಿದಂಥವ್ರು ಕಾಂಗ್ರೆಸ್ ಪಾರ್ಟಿಯ ಶಾಸಕರು. ಇವತ್ತೇನು ಸುರ್ಜೇವಾಲಾ ಅವರು ಬಂದಿದ್ದಾರೆ ಕೇಂದ್ರದಿಂದ, ಬಂದು ಅವರು ಇಲ್ಲಿ ಅವ್ರನ್ನೆಲ್ಲ ಶಾಸಕರನ್ನೆಲ್ಲ ಸಂಭಾಳಿಸ್ತಿದ್ದಾರೆ, ಅವ್ರ ದೂರುಗಳನ್ನ ಕೇಳ್ತಿದ್ದಾರೆ. ಯಾಕೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಅವ್ರಿಗೇನು ಗ್ರಾಂಟ್ ಕೊಟ್ಟಿಲ್ಲ, ಅವ್ರು ಯಾರು ಮುಖ ತೋರ್ಸೋಕ್ಕಾಗಿಲ್ಲ, 2 ವರ್ಷದ ಅಭಿವೃದ್ಧಿ ಆಗಿಲ್ಲ, ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ತಾವು ಸಿಗಂದೂರಿಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಒಂದು ಮಾತನ್ನು ಹೇಳಿದ್ರಿ, ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ ಅಂತ. ತಾವು ದಾಖಲೆಗಳನ್ನ ತೆಗೆದು ನೋಡಿದ್ರೆ ತಮಗೆ ಗೊತ್ತಾಗ್ತದೆ, ಶಿಷ್ಟಾಚಾರದ ಪ್ರಕಾರ ಎಲ್ಲವನ್ನ ಮಾಡಲಾಗಿದೆ. ಅದಕ್ಕೆ ಮೊನ್ನೆ ನಮ್ಮ ಹೆದ್ದಾರಿ ಸಚಿವರಾದಂಥ ಗಡ್ಕರಿ ಸಾಹೇಬರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ಎಲ್ಲ ಇರಲಿ ಮಾಡಿದ್ದಾರೆ. ಮತ್ತೆ ನಮ್ಮ ಅಲ್ಲಿನ ಸಂಸರಾದಂಥ ರಾಘವೇಂದ್ರ ಅವರು ಮಾಡಿದ್ದಾರೆ. ಇದೊಂದು ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ತಾರೆ ಹೊರತು ಇದು ಒಂದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಅದರಲ್ಲಿ ಎಕ್ಸಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ ನಮ್ಮವರು. ಇದು ಸರಿಯಾದ ಕ್ರಮ ಅಲ್ಲ. ಆದರೆ ಇವತ್ತು ಕಾಂಗ್ರೆಸ್ನವ್ರು ಏನು ಇವತ್ತು ಹಣನ ಕೊಟ್ಟಿದ್ದಾರೆ ಅದೇನು ಅವರಿಂದ ನಿರೀಕ್ಷೆ ಮಾಡುವಂಥದ್ದೇ. ಅವ್ರ ಹತ್ರ ಏನು ದುಡ್ಡು ಕೊಡಲಿಕ್ಕೆ ಅಷ್ಟು ಸುಮಾರು 3 ಲಕ್ಷ ಕೋಟಿ ಇದ್ರೂ ಕೂಡ ಆ ದುಡ್ಡು ಏನಾಯ್ತು ಅಂತ ಅವರೇ ಹೇಳಬೇಕು, ನಮ್ಮ ನಟರಾಜ್ ಗೌಡ್ರೆ ಹೇಳಬೇಕು. 58,000 ಕೋಟಿ ರೂಪಾಯಿನ ಈ ಒಂದು ಗ್ಯಾರಂಟಿಗಳು ತೆಗೆದುಬಿಟ್ರೆ ಅದು 58,000 ಕೋಟಿನಲ್ಲಿ 14ರಿಂದ 25,000 ಕೋಟಿ ರೂಪಾಯಿನ SC ಹಣದಿಂದ ತಗೊಂಡಿರ್ತಕ್ಕಂಥದ್ದು. ಆ ಹಣ ತಗೊಂಡ್ರು ಕೂಡ ಇವತ್ತು ಗ್ಯಾರಂಟಿಯೇ ಒಂದು ದೊಡ್ಡ ಸಾಧನೆ. ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಮಾಡಿರ್ತಕ್ಕಂಥ ಒಂದು ಅಸಹಾಯಕ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿದೆ. ಇವರು ಮುಖ್ಯಮಂತ್ರಿ ಯಾರಾಗಬೇಕು ಏನಾಗಬೇಕು ಅನ್ನೋ ಒಂದು ಕಡೆ ಗಲಾಟೆ ಆದರೆ ಅಭಿವೃದ್ಧಿ ಆಗಲ್ಲ ಒಂದು ಗಲಾಟೆಯಲ್ಲಿದ್ದಾರೆ. ರಾಜ್ಯದ ಜನರ ಒಂದು ಕೂಗನ್ನು ಕೇಳಲಿಕ್ಕೆ ಅವರು ತಯಾರಿಲ್ಲ. ಸೊ ಅಂಥ ಪರಿಸ್ಥಿತಿನಲ್ಲಿ ಅವರ ಒಂದು ನಮ್ಮ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ರಾಜಕಾರಣ ಒಂದು ಸಾರಿ ಗೆದ್ದ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಬಾರ್ದು ಅಂತ ಹೇಳಿದ್ರು ಅವರು. ಆದರೆ ಇವರು ನೇರವಾಗಿ ಈ ಒಂದು ವಿಚಾರವನ್ನು ಕೊಟ್ಟಿರ್ತಕ್ಕಂಥದ್ದು ಆನ್ ದ ಫೇಸ್ ಆಫ್ ಇಟ್. ಇಟ್ಸ್ ಅ ಗೌರ್ಮೆಂಟ್ ಆರ್ಡರ್. ತಾವು ನೋಡಿ ಗೌರ್ಮೆಂಟ್ ಆರ್ಡರ್ ನೋಡಿದ್ರೆ ಗೊತ್ತಾಗ್ತದೆ ಇದಕ್ಕಿಂತ ಪಕ್ಷಪಾತ ಏನು ಮಾಡಿದ ಜಸ್ಟಿಫಿಕೇಶನ್ ಅವರು ಕೊಡುವಂಥದ್ದಾಗುತ್ತೆ ಹೇಳಿ. ಏನ್ ಜಸ್ಟ್ ಅವ್ರಿಗೂ 20-25 ಕೊಟ್ಟು ಎಲ್ಲರಿಗೂ 25 ಕೊಟ್ಟು ಇನ್ನು ಅದಾದ್ಮೇಲೆ ಕೊಟ್ಟಿದ್ರೆ ನಾವು ಜಸ್ಟಿಫೈ ಮಾಡೋದು ನಟರಾಜ್ ಅವರು ಹೇಳ್ತಾರೆ ಹೇಳ್ಬೋದಾಗಿತ್ತು. ಆನ್ ದ ಬೇಸ್ ಆಫ್ ಇಟ್ ನಿಮ್ ಗೌರ್ಮೆಂಟ್ ಆರ್ಡರ್ ಸೇಸ್, ನಿಮ್ ಗೌರ್ಮೆಂಟ್ ಆರ್ಡರ್ ಕೊಡ್ತಾರೆ, ಕಾಂಗ್ರೆಸ್ನವ್ರು ಎಲ್ಲೆಲ್ಲಿದ್ದಾರೆ 50 ಕೋಟಿ, ಬಿಜೆಪಿ ಮತ್ತೆ JDS ನವ್ರಿಗೆ 25 ಕೋಟಿ ಅಂತ ಹೇಳ್ತಾರೆ. ಇಸ್ ಇಟ್ ನಾಟ್ ಎ ಡಿಸ್ಕ್ರಿಮಿನೇಷನ್? It is not your intention itself is wrong. ಹೇಳಿದ್ದು ನಮ್ಮ ಸರ್ಕಾರದಲ್ಲಿ ಅಟ್ಲೀಸ್ಟ್ 50% ಆದ್ರೂ ಇವರು ಬಿಜೆಪಿ ನಲ್ಲಿ ಮಾನ್ಯ ಯಡಿಯೂರಪ್ಪನವ್ರದ್ದು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೆ ನಾನು ಆಗ್ಲೇ ಹೇಳ್ತಿದ್ದೆ, 1,91,000 ಚದರ ಕಿಲೋಮೀಟರ್ ಇರುವಂತ ಕರ್ನಾಟಕ, 224 ವಿಧಾನಸಭಾ ಕ್ಷೇತ್ರ ಇರುವಂತ ಕರ್ನಾಟಕ. ನಾವು ಮೀಡಿಯಾದಲ್ಲಿ ನೋಡ್ತೀವಿ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಅನುದಾನ ಅಂತೆ, ಬಿಜೆಪಿ ಅವ್ರಿಗೆ 25 ಕೋಟಿ ಅನುದಾನ ಅಂತೆ. ಜನ ನೋಡಿದಾಗ ಏನೋ ಇದು ಮಲತಾಯಿ ಧೋರಣೆ ಅಂತ ಹೇಳ್ತಾರೆ, ಬೀಟ್ ಎನಿ ಪಾರ್ಟಿ. ಆದರೆ ಹೌ ಡು ಯು ಅನಲೈಸ್ ಸರ್, ಏನು ಅನುದಾನ ಇದು? ಯಾಕೆ ಕಾಂಗ್ರೆಸ್ ಅವ್ರಿಗೆ 50, ಬಿಜೆಪಿ ಅವ್ರಿಗೆ ಯಾಕೆ 25? ಈಗ ಈ ರಾಜಕೀಯ ಒಂದು ತಾರತಮ್ಯ ಇದೆಯಲ್ಲ, ನನ್ನ ಪಕ್ಷದ ಶಾಸಕರಿಗೆ, ನನ್ನ ಪಕ್ಷದ ಸಂಸದರಿಗೆ, ನನ್ನ ಪಕ್ಷದ ಕಾರ್ಪೊರೇಟರ್ಗಳಿಗೆ ಹೆಚ್ಚು ಕೊಟ್ಟು ಬೇರೆಯವರಿಗೆ ಕಡಿಮೆ ಕೊಡೋದು, ಇದು ಎಲ್ಲ ಪಕ್ಷಗಳು ಮಾಡಿವೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾದ ಏನು ಅಂದರೆ, ಈ ಯಾವ ಅನುದಾನನೂ ಕೂಡ XYZ ಶಾಸಕನಿಗೆ ಅಲ್ಲ, ರಾಜಕಾರಣಿಗೆಲ್ಲ, ಆ ಕ್ಷೇತ್ರಕ್ಕೆ. ನೀವು ಸರಿಸಮನಾಗಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು, ಕೇವಲ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಅದು ಬೊಮ್ಮಾಯಿ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ಯಾರೇ ಆಗಿರಲಿ, ನೀವು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅವರು 3 ಕೊಟ್ಟಿದ್ರು, ನಾನು ಅರ್ಧನಾದ ಕೊಟ್ಟಿದ್ರೆ ನನ್ನ ಹೆಗ್ಗಳಿಕೆ ಅಲ್ಲ ಇದು. ನೀವು ಮಾಡಿರೋದು ತಾರತಮ್ಯನೇ, ಅವರು ಮಾಡಿರೋದು ತಾರತಮ್ಯನೇ. ತಾರತಮ್ಯದ ಇದರ ನೋವು ಯಾರಿಗಾಗುತ್ತೆ? ಕ್ಷೇತ್ರಕ್ಕಾಗುತ್ತೆ, ಜನಸಾಮಾನ್ಯರಿಗಾಗುತ್ತೆ. ಯಾಕೆ ಇವತ್ತು ಮಲ್ಲೇಶ್ವರದಲ್ಲಿ BJP ಶಾಸಕರಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ವಾ? ಅಲ್ಲಿ ಕಾಂಗ್ರೆಸ್ನವ್ರ ಮನೆಗಳು ಇಲ್ವಾ? ಜನಸಾಮಾನ್ಯರು ಇಲ್ವಾ? ಅಲ್ಲಿ ಅವ್ರಿಗೂ ಬೇಕಲ್ಲ. ಈ ಒಂದು ರೀತಿಯ ಒಂದು ಸಮತೋಲನದ ವಿಚಾರ ಬಹುಶಃ ಯಾವ ರಾಜಕಾರಣಿಗೂ ಬರ್ತಿಲ್ಲ ಅನ್ನೋದೇ ಒಂದು ಖೇದಕರ ವಿಚಾರ. ಜೊತೆಗೇನೆ ಇದು ಆಗೋದಕ್ಕಿಂತ ಮುಂಚೆನ ಇತಿಹಾಸ ನೋಡಿ. ರಾಜೀವ್ ಕಾಗೆ ಅವರ ಬಗ್ಗೆ ಮಾತಾಡಿದರು, BR ಪಾಟೀಲ್ ಅವರ ಬಗ್ಗೆ ಮಾತಾಡಿದರು, ದೊಡ್ಡೇರಿ ಅವರು. ಅನೇಕ ಸಾರಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು, ನೀವು ಅನುದಾನ ಕೇಳಬೇಡಿ ಅಂತ ಹಿಡಿದು ದಾಖಲೆಗಳಿದ್ದಾವೆ. ಇಷ್ಟೆಲ್ಲ ಆದಮೇಲೆ ಇವತ್ತು ಸುರ್ಜೇವಾಲಾ ಬಂದು 1-to-1 ಮೀಟಿಂಗ್ ಆದಮೇಲೆ, ಒಂದು ರಾಜಕೀಯ ಒತ್ತಡ ಹೇರಿದ ಮೇಲೆ, ಇದು ಹಾದಿರಂಪ ಬೀದಿರಂಪ ಆದ ಮೇಲೆ ಕೊಡೋದಿದೆಯಲ್ಲ, ಇದು ಕೊಟ್ಟಂಗೂ ಅಲ್ಲ, ನ್ಯಾಯನೂ ಅಲ್ಲ. ಇದು ಒಂದು ರೀತಿಯ ಅದೇನು ಹೇಳ್ತಾರಲ್ಲ, 10 ಔತಣ ತಗೊಂಡ್ರಂತೆ, ಆ ಥರ 10 ಕರೆದು ಔತಣ ಕೇಳಿದ್ರಂತೆ. ಹಾಗಾಯಿತು. ಇದು ಶಾಸಕರ, ಕಾಂಗ್ರೆಸ್ ಶಾಸಕರ, BJP ಶಾಸಕರ, JDS ಶಾಸಕರ ಮನೆಗೆ ಕೊಡೋ ಹಣ ಅಲ್ಲ ಇದು.
ಇದು ಕ್ಷೇತ್ರಕ್ಕೆ ಜನಕ್ಕೆ ಕೊಡೋಣ. ನೀವು ಅದನ್ನೇ ಕೊಡ್ದೇನೆ ಇವೆಲ್ಲ ಹೆಗ್ಗಳಿಕೆ ಮಾತಾಡೋದಿದೆಯಲ್ಲ ಭಾಳ ಆಭಾಸ ಆಗ್ತದೆ ಅಷ್ಟೇ. ಇಲ್ಲ ಯಾಕಂದ್ರೆ ನಾನು ಬಸವರಾಜ್ ಮಾತಲ್ಲಿ ನಿಜ ಇದೆ, ಆಭಾಸ ಆಗುತ್ತೆ. ಯಾಕಂದ್ರೆ ಅವರು 25 ಕೋಟಿ ಕೊಡ್ತಾ ಇದಾರಲ್ಲ, ಕಾಂಗ್ರೆಸ್ನವ್ರಿಗೆ 50 ಕೋಟಿ, ಬಿಜೆಪಿಯವ್ರಿಗೆ 25 ಕೋಟಿ ಅಂತ ಅನಿಸ್ತದೆ. ಆದ್ರೆ ನಾನು ಹೇಳಿದ್ನಲ್ಲ, ಬಿಜೆಪಿ ಸರ್ಕಾರಗಳು 0 ಗ್ರಾಂಟ್. ಅವ್ರು ಏನೋ ಮಾಡಿದ್ರೆ Zero grant. ಡಾಕ್ಯುಮೆಂಟ್ ಅದೇ ಕೊಡಿ, ಅಲ್ಲ, ನೀವು document ಅದೇ ನೀವು ನೀವು ಡಾಕ್ಯುಮೆಂಟ್ ಕೊಡಿ, ನಾನು ಸುಮ್ಮನೆ ಸದನದಲ್ಲಿ ಮಾತಾಡಿ. ನೀವು ಸದನದಲ್ಲಿ ನಟರಾಜ್ ಅವರೇ ದಯವಿಟ್ಟು ನಾನು ಸುಮ್ಮನೆ ಮಾತಾಡ್ಬೇಡಿ. ನಾನು ನಿಮ್ಗೆ ಎರಡು ಶಾಸಕರು ಮಾತಾಡ್ತಾರೆ. 40% ಕಮಿಷನ್ ಮಾಡಿದ್ರು, ನಾವು 20% ಕಮಿಷನ್ ಮಾಡ್ತಿದೀವಿ, ನಾವೇ ಗ್ರೇಟ್ ಅಂತ ಅಭಿವೃದ್ಧಿ ಮುಖ್ಯ ನಮಗೆ ಈಗ ಗ್ಯಾರಂಟಿ ಯೋಜನೆಗಳಿಂದ ನೋಡಿ, ನೀವು allegation ಮಾಡುವಾಗ document ಕೊಡಿ. ನಾನು ನಿಮ್ಗೆ document ಕೊಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ನಾನು Document ಡಾಕ್ಯುಮೆಂಟ್ ಮುಂದೆ ಇದೆ ಸರ್. ನಾನು ಮುಂದೆ ಇದೆ ನಾನು document. 2 ಶಾಸಕರ ಹೆಸರು ಕೂಡ ಉಲ್ಲೇಖ ಮಾಡಿದ್ದೀನಿ, ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ತರ. but- ಅದು ಈ ಒಂದೇನು ಹೇಳ್ತದೆ ಗೊತ್ತಾ ಪರಿಣಿತ ಅವರೇ, ಗ್ಯಾರಂಟಿ ಯೋಜನೆಗಳಿಂದ ಹೌದು ಶಾಸಕರಿಗೆ ನಿಮಗೆ ಅನುದಾನ ಕೊಡಕ್ಕಾಗಲ್ಲ, ಫಸ್ಟ್ ಇಯರ್ ಅಲ್ಲಿ ಇತ್ತು. ಯಾಕೆ ಅನುದಾನ ಯಾಕೆ ಕೊಡಕ್ಕಾಗ್ತಲ್ಲ ಅಂದ್ರೆ ಬಿಜೆಪಿ ಸರ್ಕಾರದ ಹೊಣೆಗಾರಿಕೆ ನಮ್ಮ ಮೇಲೆ ಬಿಟ್ಟೋಗಿದ್ರು 1.5 ಲಕ್ಷ ಕೋಟಿ ರೂಪಾಯಿ. ಅದನ್ನ 2.5 ವರ್ಷದಿಂದ ಹೇಳ್ತಾನೆ ಇದ್ದೀರಿ, 5 ವರ್ಷ ಈ ವರ್ಷ ಹೇಳಿಲ್ಲ, ಈ ವರ್ಷ ಹೇಳ್ತಾ ಇಲ್ಲ ನಾವು, ಈ ವರ್ಷ ಹೇಳಿಲ್ಲ. ಫಸ್ಟ್ ಇಯರ್ 3,90,000 ಕೋಟಿ ಬಿಜೆಪಿ ನಮ್ಮ ಮೇಲೆ, ಯಾಕಂದ್ರೆ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಹೇಳಿ. ತರಾತುರಿನಲ್ಲಿ ಸುಮ್ಮನೆ ಕಾಮಗಾರಿಗಳು ಬಿಟ್ಬಿಡವ್ರೆ. ಯಾಕಂದ್ರೆ ಬಜೆಟ್ ಅಲ್ಲಿ ಹಣನೇ ಇಲ್ಲ, ಕಾಮಗಾರಿಗಳು ಬಿಟ್ಬಿಟ್ಟು ಕೆಲವು ಮುಗಿಸ್ಲಿಲ್ಲ, ಕೆಲವು ಮುಗಿಸಿದ್ದಾರೆ, ಕಳಪೆ ಈ ತರದೆಲ್ಲ ಮಾಡಿ ಬ್ಯಾಲೆನ್ಸ್ ಬಿಟ್ಟೋಗಿದ್ದು 20, 21, 22, 22, 23 3 ವರ್ಷದ್ದು ಎಲ್ಲಾ ಇಲಾಖೆಯಲ್ಲಿ, ಅದು PWD ಆಗ್ಬೋದು, ಸೋಷಿಯಲ್ ವೆಲ್ಫೇರ್ ಆಗ್ಬೋದು, ಗ್ರಾಮೀಣಾಭಿವೃದ್ಧಿ ಆಗ್ಬೋದು, ಇವನ್ ಎಸ್ಕಾಂಗಳಾಗ್ಬೋದು, ಎಲ್ಲದಲ್ಲೂ ದುಡ್ಡು ಬಿಟ್ಟು ಹೋಗಿದ್ರು. ನಾವು ಅದಕ್ಕೆ ನಾವು 14 ಸಲ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ಹೌದು, ಅದನ್ನೇ ಮ್ಯಾನೇಜ್ ಮಾಡಿ ಮಾನ್ಯ ಸಿದ್ದರಾಮಯ್ಯನವರು ಆಗಿದ್ದಕ್ಕೆ ಮಾತ್ರನೇ ಬಿಜೆಪಿ ಏನು ಕೆಡವಿದ್ರು ಆರ್ಥಿಕತೆಯನ್ನು, ಅದನ್ನ ಕಟ್ಟಕ್ಕೆ ಸಾಧ್ಯ ಆಗಿದ್ದು ಮಾನ್ಯ ಸಿದ್ದರಾಮಯ್ಯನವರಿಂದ ಮಾತ್ರ. ಚರ್ಚೆ ಮುಂದುವರಿಸ್ತೀನಿ. ಬಟ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಒಂದು ಸೈಕಾಲಜಿನಲ್ಲಿ ಒಂದು ರಿಸರ್ಚ್ ಇದೆ. ಅಂದ್ರೆ 2 ಸಲ ಇದು ಆದ್ರೆ ಆಟೋಮ್ಯಾಟಿಕ್ಲಿ ನಾವು ಇದನ್ನ ಕೊಡ್ತೀವಿ ಅಂದ್ರೆ, ಪ್ರತಿ ಸಲ ನೀವು ಗಲಾಟೆ ಮಾಡಿ, ಪ್ರತಿ ಸಲ ಬಂದು ಮಾಧ್ಯಮದ ಮುಂದೆ ಹೇಳಿ 4 ದಿನ ಬಿಟ್ಟು ನಿಮಗೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ನ ಲೆಕ್ಕಾಚಾರ.